Hello, welcome to 21 Days Emotional Healing and Self Love Challenge. Let us learn about how to heal our relationship. If you want to achieve anything, we have to heal emotionally. For healing and self love, our relationships are more important. ನಮ್ಮ ಪ್ರೀತಿ ಪಾತ್ರರೊಂದಿಗೆ ಇರುವಂತಹ ಬಾಂಡಿಂಗ್ ನಮಗೆ ಪಾಸಿಟಿವ್ ವೈಬ್ಸ್ ಅನ್ನ ತುಂಬುತ್ತೆ. ಯಾವಾಗ ಪಾಸಿಟಿವ್ ವೈಬ್ಸ್ ನಮ್ಮಲ್ಲಿ ಬರುತ್ತೋ ಪಾಸಿಟಿವ್ ಎನರ್ಜಿ ಹರಿಲಿಕ್ಕೆ ಶುರು ಆಗುತ್ತೆ. ಇದರಿಂದ ನಾವು ಎನರ್ಜೈಸ್ ಆಗ್ತೀವಿ. ಎನರ್ಜೈಸ್ ಆಗೋದ್ರಿಂದ ಹೀಲ್ ಆಗ್ತೀವಿ. ಅದ್ರ ಜೊತೆಗೆ ಪ್ರೀತಿ ಜಾಸ್ತಿ ಆಗ್ತದೆ. ಹಾಗೆ ಏನನ್ನಾದ್ರೂ ಸಾಧಿಸಬಲ್ಲೆ ಅನ್ನೋ ನಂಬಿಕೆ ದೃಢವಾಗ್ತದೆ. ನಾವ್ ಅನ್ಕೊಂತೀವಿ ಹಲವಾರು ಸಂಗತಿಗಳಲ್ಲಿ ನಮ್ಮ ಸಂಬಂಧಗಳೇ ನಮ್ಗೆ ಅಡ್ಡಿ ಆಗ್ಬಿಡ್ತವೆ ಅಂತ ಹೇಳಿ, ಬಟ್ ಇಟ್ಸ್ ಬಿಕಾಸ್ ಆಫ್ ಯುವರ್ ರೆಸಿಸ್ಟೆನ್ಸ್, ದಿ ಸೆಲ್ಫ್ ಡೌಟ್ ಯು ಹ್ಯಾವ್. ಯಾವಾಗ ಆಗುತ್ತೆ ಅಂತಂದ್ರೆ ಯಾವಾಗ ನಿಮ್ಮ ರಿಲೇಶನ್ಶಿಪ್ ಹೀಲ್ ಆಗದೆ ಇರುವಾಗ ನಿಮಗೆ ಅಡೆತಡೆಗಳು ಬರುತ್ತೆ. ಬಟ್ ಯಾವಾಗ ನಿಮ್ಮ ರಿಲೇಶನ್ಶಿಪ್ ಹೀಲ್ ಆಗುತ್ತೋ, ನಿಮ್ಮಲ್ಲಿರುವಂತಹ ಬ್ಲಾಕೇಜಸ್ ಗಳು ಕ್ಲಿಯರ್ ಆಗ್ತದೋ, ಯಾವ ವ್ಯಕ್ತಿ ನಿಮ್ಗೆ ಅಪೋಸಿಟ್ ಆಗಿ ನಿಂತಿರ್ತಾರೋ ಅವರೇ ನಿಮ್ಗೆ ಪರವಾಗಿ ನಿಲ್ತಾರೆ. ಸೊ ನಿಮ್ಮ ರಿಲೇಶನ್ಶಿಪ್ ಅನ್ನ ಹೀಲ್ ಮಾಡ್ಬೇಕಾದ್ರೆ ನೀವಿಷ್ಟ ಮಾಡಿ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಕಳೆದಂತಹ ಗುಡ್ ಟೈಮ್ ಅನ್ನ ನೆನಪಿಸ್ಕೊಳ್ಳಿ, ಅದನ್ನ ಬರೀರಿ. ಅದ್ರ ಜೊತೆಗೆ ಅವರಿಗೆ ಶೇರ್ ಮಾಡಿ, ನಾವ್ ಈ ತರ ಟೈಮ್ ಸ್ಪೆಂಡ್ ಮಾಡಿದ್ವಿ, ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ. ಇದರಿಂದ ನಿಮ್ಮಿಬ್ಬರಲ್ಲೂ ಒಂದು ಪಾಸಿಟಿವ್ ವೈಬ್ಸ್ ಹುಟ್ಕೊಳ್ಳುತ್ತೆ. ಇದರಿಂದ ನಿಮ್ಮ ಬಾಂಡಿಂಗ್ ಇನ್ನೂ ಕೂಡ ಸ್ಟ್ರಾಂಗ್ ಆಗ್ತದೆ. ನೀವು ದಿನಕ್ಕೆ ಒಂದು ಬಾರಿ ಆದ್ರೂ ಈ ತರ ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ಇದು ಯಾರೇ ಆಗಿರ್ಬೋದು, ಸಂಬಂಧಗಳಂದ್ರೆ ಬರೀ ಗಂಡ ಹೆಂಡತಿ ಅಥವಾ ಲವರ್ಸ್ ಅಲ್ಲ, ಮನೆಯಲ್ಲಿರುವಂತಹ ಫ್ಯಾಮಿಲಿಯಲ್ಲಿರುವಂತಹ ಸಂಬಂಧಗಳು, ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಯಾರೇ ಆಗಿದ್ರು ಕೂಡ ನೀವು ಯಾರೊಂದಿಗೆ ನಿಮ್ಮ ಬಾಂಧವ್ಯವನ್ನ ಉತ್ತಮವಾಗಿರಿಸ್ಕೋಬೇಕಂತಿರೋ ಅವ್ರು ಎಲ್ಲರಿಗೂ ನೀವು ಕಳೆದಂತಹ ಗುಡ್ ಟೈಮ್ಸ್ ಅನ್ನ ನೆನಪಿಸ್ಕೊಂಡು ಶೇರ್ ಮಾಡಿ. ಅದ್ರ ಜೊತೆಗೆ ದಿನಕ್ಕೊಂದು ಬಾರಿ ಆದ್ರೂ ಅವ್ರನ್ನ ಅಪ್ರಿಶಿಯೇಟ್ ಮಾಡುವಂತಹ ಕೆಲಸ ಅಥವಾ ಅವ್ರ ಜೊತೆ ಕಳೆದಂತಹ ಮಧುರ ಕ್ಷಣಗಳನ್ನ ನೆನಪಿಸ್ಕೊಳ್ಳಿ. ಇದರಿಂದ ನಿಮ್ಮ ಬಾಂಡಿಂಗ್ ಸ್ಟ್ರಾಂಗ್ ಆಗ್ತದೆ, ನಿಮ್ಮ ರಿಲೇಶನ್ಶಿಪ್ಸ್ ಹೀಲ್ ಆಗ್ತದೆ. ಅದ್ರ ಜೊತೆಗೆ ನಿಮ್ಮಲ್ಲಿ ಇರುವಂತಹ ಏನೇ ಮನಸ್ತಾಪಗಳಿದ್ರು ಹೋಗ್ಬಿಡ್ತವೆ, ರೈಟ್? ಅದ್ರ ಜೊತೆಗೆ ಏನ್ ಮಾಡಿ ಅಂತಂದ್ರೆ, ನೀವು ಇವತ್ತು ಅಥವಾ ಈ ಹಿಂದೆ ನಿಮ್ಮ ಪ್ರೀತಿ ಪಾತ್ರರ ಮನಸ್ಸನ್ನ ನೋಯಿಸಿದ್ರೆ ಅಥವಾ ನಿಮ್ಮಿಬ್ಬರ ನಡುವೆ ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ರೆ ಅದನ್ನ ನೆನೆಸ್ಕೊಂಡು ಆ ವ್ಯಕ್ತಿಗೆ ಇವತ್ತು ಸಾರಿ ಮೆಸೇಜ್ ಅನ್ನ ಕಳಿಸಿ ಅಥವಾ ಸಾರಿಯನ್ನ ಹೋಗಿ ಹೇಳಿ, ನಾನು ಈ ತರ ಮಾಡ್ಬಾರ್ದಾಗಿತ್ತು, ಮಾಡಿದ್ದೆ, ಈ ಮಿಸ್ಟೇಕ್ ರಿಪೀಟ್ ಆಗಲ್ಲ ಅಂತ ಸಾರಿ ಕೇಳಿ. ಯು ಕ್ಯಾನ್ ಶೇಕ್ ಹ್ಯಾಂಡ್, ಯು ಕ್ಯಾನ್ ಹಗ್, ವಾಟ್ ಎವರ್ ಯು ಲೈಕ್. ಇದರಿಂದ ಏನಾಗ್ತದೆ ಅಂತಂದ್ರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಬ್ಲಾಕೇಜ್ ಕ್ಲಿಯರ್ ಆಗ್ತದೆ. ಯಾವಾಗ ನಾವು ಒಂದು ಕಹಿ ಘಟನೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮುಚ್ಚಿಟ್ಕೊಂಡಿರ್ತೀವೋ ಅದು ನೆಗೆಟಿವ್ ಲೂಪ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತದೆ. ನೆಗೆಟಿವ್ ಲೂಪ್ ಇಂದ ಅದೇ ರೀತಿಯಾದಂತಹ ಸಿಚುವೇಶನ್ಸ್ ವಾಪಸ್ ಬರುತ್ತಿರುತ್ತೆ. ಸೊ ಓಪನ್ ಅಥವಾ ಈ ತರ ಸಾರಿ ಹೇಳೋದ್ರಿಂದ ನಿಮ್ಮ ಎಲ್ಲ ಸಂಬಂಧದ ಸಮಸ್ಯೆಗಳು ಬಗೆಹರಿತವೆ. ನಿಮ್ಗೆ ಆ ವ್ಯಕ್ತಿ ಹೇಳೋಕಾಗ್ಲಿಲ್ಲ ಅಂದ್ರೆ ಮನಸ್ಸಿನಲ್ಲಿ ನೆನೆಸ್ಕೊಂಡು ಸಾರಿ ಅಂತ ಹೇಳಿ, ನಾನು ಈ ರೀತಿಯಾದಂತಹ ಪ್ರಸಂಗಗಳು ವಾಪಸ್ ರಿಪೀಟ್ ಮಾಡಲ್ಲ ಅಂತ ಹೇಳ್ಕೊಳ್ಳಿ. ನಿಮ್ಮ ಸಂಬಂಧಗಳಲ್ಲಿ ಸುಧಾರಣೆ ಆಗ್ತದೆ. ಸೊ ಹೊಸದಾದಂತಹ ಟಾಪಿಕ್ ಜೊತೆ ನಾಳೆ ಬರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.